ಧನ್ಯವಾದಗಳು ಶಮೀರ, ನಿಮ್ಮ ನಲ್ನುಡಿಗಳಿಗೆ ಈ ಮುಂಜಾನೆ. ಮೊದಲಿಗೆ ಇಂದು ಪತ್ರಿಕಾ ದಿನಾಚರಣೆ. ಎಲ್ಲ ನನ್ನ ಮಿತ್ರರಿಗೆ, ಮಾಧ್ಯಮ ಮಿತ್ರರಿಗೆ ಪತ್ರಿಕಾ ದಿನಾಚರಣೆಯ ಪ್ರೀತಿಯ ಶುಭಾಶಯಗಳು. ಚಪ್ಪಾಳೆ ಹಾಕಿ ಪರವಾಗಿಲ್ಲ, ಅಟ್ಲೀಸ್ಟ್ ಮಾಧ್ಯಮದವರಾದ್ರೂ ನೀವು ಚಪ್ಪಾಳೆ ಹಾಕಬೇಕು. ಇರಲಿ. ನಮ್ಮ ಶೀರ್ಷಿಕೆಯ ಲೋಕಾರ್ಪಣೆಯ ಸಮಾರಂಭಕ್ಕೆ ಇಲ್ಲಿರುವ ಎಲ್ಲರನ್ನೂ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಇಲ್ಲಿ ಮಾಧ್ಯಮಕ್ಕೆ ಸಂಬಂಧಪಟ್ಟಂಥ ಮುದ್ರಣ ಮಾಧ್ಯಮ, ಎಲೆಕ್ಟ್ರಾನಿಕ್ ಮಾಧ್ಯಮ, ಡಿಜಿಟಲ್ ಮಾಧ್ಯಮ, ಶ್ರವ್ಯ ಮಾಧ್ಯಮ, ಈ ಕಿರುತೆರೆ, ಹಿರುತೆರೆ ಎಲ್ಲ ಕಡೆ ಕೆಲಸ ಮಾಡ್ತಕ್ಕಂಥ ಅನೇಕ ನನ್ನ ಮಿತ್ರರು ಬಂದಿದ್ದೀರಿ. ಅವರಿಗೆ ಮೊದಲಿಗೆ ನನ್ನ ಪ್ರೀತಿಯ ಅಕ್ಕರೆಯ ಆಮಂತ್ರಣ. ಅದಲ್ಲದೆ ನನ್ನ ಚಿತ್ರದಲ್ಲಿ, ಈಗಿನ ಚಿತ್ರದಲ್ಲಿ ಕೆಲಸ ಮಾಡಿರುವಂಥ ಕಲಾವಿದರು ಮತ್ತು ತಂತ್ರಜ್ಞರು ಬಂದಿದ್ದಾರೆ. ಅವ್ರನ್ನೆಲ್ಲ ಅನಂತರ ವೇದಿಕೆ ಮೇಲೆ ಕರೆದು ನಿಮಗೆ ಅವರೊಂದು ಜೊತೆಗೆ ಒಂದು ಚಿಕ್ಕ ಮಾತುಕತೆಯನ್ನು ಏರ್ಪಡಿಸ್ತೇವೆ. ಅದಲ್ಲದೆ ನನ್ನ ಟೆಂಟ್ ಸಿನಿಮಾ ಶಾಲೆ, ಅಲ್ಲಿನ ಅನೇಕ ನನ್ನ ವಿದ್ಯಾರ್ಥಿ ಮಿತ್ರರು, ಸಿಬ್ಬಂದಿಗಳು ಅವರೆಲ್ಲ ಬಂದಿದ್ದಾರೆ. ನಮಗೆ ಶುಭ ಕೋರ್ಲಿಕ್ಕೋಸ್ಕರ ನನ್ನ ಬಹುಕಾಲದ ಹಿತೈಷಿ ಮಿತ್ರರಾಗಿ ಕೆಲವರು ಬಂದಿದ್ದಾರೆ. ಮುಖ್ಯವಾಗಿ ವಿಶ್ರಾಂತ ಪೊಲೀಸ್ ಅಧಿಕಾರಿಗಳಾದ DC ರಾಜಪ್ಪ ಅವರು ಬಂದಿದ್ದಾರೆ. ನನ್ನ ಮತ್ತೊಬ್ಬ ಪರಮ ಮಿತ್ರರಾದ ಮತ್ತು KMFನಿಂದ ನಿವೃತ್ತರಾಗಿರ್ತಕ್ಕಂಥ ವಿಶ್ರಾಂತ ಅಧಿಕಾರಿ, ಚಲನಚಿತ್ರರಂಗದ ಬಹುಸಂಪರ್ಕವನ್ನು ಹೊಂದಿರತಕ್ಕಂಥ ಪ್ರೇಮ್ನಾಥ್ ಅವರು ಬಂದಿದ್ದಾರೆ. ಇನ್ನು ಕೆಲವರು ಬರಲಿಕ್ಕಿದ್ದಾರೆ. ನಮ್ಮ ಕಿಂಗ್ಸ್ ಕ್ಲಬ್ನ ಮಾಲೀಕರಾದ ರವಿಕುಮಾರ್ ಅವರು ಬರ್ತಿದ್ದಾರೆ. ಎಲ್ಲರೂ ಬಂದು ಸೇರಿಕೊಳ್ತಾರೆ. ನೋಡೋಣ ಯಾರ್ಯಾರು ಕಡೆಗೆ ಹೋಗಿ ನಮಗೆ ಅತಿಥಿಗಳು ಬರ್ತಾರೆ ಅಂತ. ಸಾಮಾನ್ಯವಾಗಿ ಚಿತ್ರ ಬಿಡುಗಡೆಯ ಅಥವಾ ಚಿತ್ರದ ಶೀರ್ಷಿಕೆ ಬಿಡುಗಡೆ ಸಂದರ್ಭದಲ್ಲಿ ಏನು ಹೇಳ್ತಾರೆ ಎಲ್ಲ ನಿರ್ದೇಶಕರು, ನಿರ್ಮಾಪಕರು, ನಟರು, ಸಾಮಾನ್ಯವಾಗಿ ನಮ್ಮದು ಹೊಸ ಸಬ್ಜೆಕ್ಟು, ಹೊಸ ಥರ ಸರ್, ತುಂಬ ಫ್ರೆಶ್, ನ್ಯೂ, ಇದುವರೆಗೆ ಯಾರೂ ಮಾಡಿಲ್ಲ ಸರ್ ಆ ಥರ. ಅದನ್ನು ನೀವು ಮಾಧ್ಯಮದವರು ಕೇಳಿ ಕೇಳಿ ನಿಮ್ಗೆ ಎಷ್ಟು ಕ್ಲೀಶೆ ಆಗಿರುತ್ತೆ ಅನಿಸಿದರೆ, ನಾವು ಹೊಸ್ತು ಸರ್, ತುಂಬ ಡಿಫ್ರೆಂಟ್ ಸರ್ ಅಂತ ಅನ್ನುವಾಗಲೇ ನಮಗೆ ಗೊತ್ತಪ್ಪ ಮುಂದಕ್ಕೆ ಹೋಗುವಂತ ನೀವು ಮನಸ್ಸಲ್ಲಾದರೂ ಅನ್ಕೋತೀರಾ. ಅಷ್ಟರ ಮಟ್ಟಿಗೆ ಆ ಶಬ್ದ ಕ್ಲೀಶೆ, ಸವಕಲು ಆಗೋಗ್ಬಿಟ್ಟಿದೆ. ಯಾಕೆಂದರೆ ನಾವೆಲ್ಲ ಹೊಸ್ತರ ಹುಡುಕಾಟದಲ್ಲಿ ಇರ್ತೀವಿ, ತಪ್ಪು ಅಂತ ಅಲ್ಲ. ಯಾಕೆಂದರೆ ಜನ ಕೂಡ ಹೊಸ್ದೇನು ಹೇಳಿದ್ಯಾ ಅಂತ ಕೇಳ್ತಾರೆ. ಅದೇನು ಹೊಸ್ತಿಗಳಪ್ಪ ಅಂತಾರೆ. ಪತ್ರಿಕಾ ವಿಮರ್ಶೆ ಮಾಡುವಾಗಲೂ ಅದರಲ್ಲಿ ಹೊಸ ಅಂಶ ಏನಿದೆ ಇದರಲ್ಲಿ ಅಂತ ಹುಡುಕ್ತಾರೆ ಅವರು, ವಿಮರ್ಶಕರು. ಸಾಮಾನ್ಯ ಪ್ರೇಕ್ಷಕರು, ವಿಮರ್ಶಕರು ಎಲ್ಲರಿಗೂ ಕೂಡ ಹೊಸತು, ಸಮಥಿಂಗ್ ನ್ಯೂ ಅನ್ನೋದು ಬೇಕು. ಆದರೆ ತಾತ್ವಿಕವಾಗಿ ನೋಡೋಣ, ಹೊಸತು ಅಂತ ಇದೆಯಾ ಅಂತ. ಇದೆಯಾ ಹೊಸತು ಅನ್ನೋದು? ಎಲ್ಲ ಹಳತೆ ಅಲ್ವಾ ವಸ್ತು ಅನ್ನೋದು? ಈ ಪ್ರಶ್ನೆ ನನ್ನನ್ನು ಅನೇಕ ಸಲ ಬಾಧಿಸ್ತಿರುತ್ತೆ. ಯಾಕೆಂದರೆ ಹಳತರ ಗರ್ಭದಲ್ಲೇ ಹೊಸತು ಇರುತ್ತೆ. ಇದು ಬಹಳ ಮುಖ್ಯವಾದ ಮಾತು. ನಾನು ಕನ್ನಡ ಅಧ್ಯಾಪಕ, ಕನ್ನಡ ಪಾಠ ಮಾಡ್ತಿದ್ದೀನಿ ಅಂತ ಗಾಬರಿ ಆಗಬೇಡಿ. ಆದರೆ ಈ ಸಂದರ್ಭಕ್ಕೆ ಅದನ್ನು ಹೇಳಬೇಕನ್ಸುತ್ತೆ. ನನ್ನ ಹತ್ರ ನಮ್ಮ ಟೆಂಟ್ ಸಿನಿಮಾ ವಿದ್ಯಾರ್ಥಿಗಳು, ಸರ್ ತುಂಬ ಹೊಸ ಸ್ಕ್ರಿಪ್ಟ್ ಬರ್ಕೊಂಬಂದಿದ್ದೀನಿ ಸರ್, ನ್ಯೂ ಐಡಿಯಾ ಅಂತ. ಓದಿದಾಗ ಇಲ್ಲ ಇದೆಲ್ಲೋ ಇತ್ತಲ್ಲಪ್ಪ, ನೋಡ್ದಂಗಿದೆ, ಕೇಳ್ದಂಗಿದೆ ಅನ್ಸುತ್ತೆ. ಅಂದರೆ ಇನ್ನು ಒಂದು ವಾಕ್ಯದಲ್ಲಿ ಹೇಳೋದಾದರೆ, ಅತ್ಯಂತ ಶ್ರೇಷ್ಠವಾದ ಯೋಜನೆಗಳು, ಕಲಾಕೃತಿಗಳು ಜಗತ್ತಲ್ಲಿ ಆಗಿ ಹೋಗಿದ್ದಾವೆ. ತುಂಬ ಎಲ್ಲವನ್ನು ನಮ್ಮವರು ಹೇಳಿಬಿಟ್ಟಿದ್ದಾರೆ ಹಿರಿಯರು. ನಾವು ಅದನ್ನು ಇವತ್ತಿನ ಸಂದರ್ಭಕ್ಕೆ ರೀಕೋಟ್ ಮಾಡ್ತಿದ್ದೇವೆ, ರಿನ್ಯೂ ಮಾಡ್ತಿದ್ದೇವೆ, ನವೀಕರಣಗೊಳ್ತಿದ್ದೇವೆ ಅಷ್ಟೇ. ಅಜ್ಜಿ ಕಾಲದ ಒಡವೆಗಳೇವೋ, ಆ ಒಡವೆಗಳನ್ನು ಕರಗಿಸಿ ಇವತ್ತಿಗೆ ಬೇಕಾದ ಡಿಸೈನ್ ಮಾಡ್ಕೊಂಡು ಹಾಕ್ಕೊಂಡು ಚೆನ್ನಾಗಿದೆಯಲ್ವಾ ಅಂತೀವಿ. ಬಟ್ ಚಿನ್ನ ಬಹಳ ಹಳೆಯದು. ನಿಮ್ಮ ಎಲ್ಲ ಕಥೆಗಳ ಮೂಲ ಬೀಜಕ್ಕೆ ಹೋದರೆ ಮಹಾಭಾರತದಲ್ಲಿ ಸಿಕ್ಕಿಬಿಡುತ್ತೆ. ಮನುಷ್ಯರ ಎಲ್ಲ ರಾಗದ್ವೇಷ, ಅರಿಷಡ್ ವರ್ಗ, ನವರಸಗಳು ಏನು ಕೇಳ್ತೀರಾ ಅದೆಲ್ಲವನ್ನ ನಮ್ಮ ಪರಂಪರೆ ಚರ್ಚಿಸಿದೆ, ದಾಖಲಿಸಿದೆ. ಆ ದೃಷ್ಟಿಯಿಂದ ಹೊಸತು ಅನ್ನುವುದು ನಿಜವಾದ ಅರ್ಥದಲ್ಲಿ ಇಲ್ಲ, ಅಥವಾ ಇದ್ದರೆ
ಹಳೆತು ಹೊಸತರ ಹಾಗೆ ಕಾಣಿಸ್ತಿರುತ್ತೆ ಅಷ್ಟೇ. ಅದೇ ಸಂಗೀತದ ಎಳೆ ಸ್ವರಗಳು ಸಾವಿರಾರು ಹಾಡುಗಳನ್ನು ರಚನೆ ಮಾಡ್ತಾನೇ ಇದ್ದೀವಿ, ಬರಿತಾನೇ ಇದ್ದೀವಿ. ಹುಡುಕಿದ್ರೆ ಒಂದು ರಾಗಕ್ಕೆ ಹತ್ರ ಇರುತ್ತೆ ಅದರಲ್ಲಿ. ಇದನ್ನು ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ನಮ್ಮ ಆದಿಕವಿ ಪಂಪ ನಿಚ್ಚಂ ಪೊಸತು ಆರಣವಂಬೋಲ್ ಅಂತ ಒಂದು ಮಾತು ಹೇಳ್ತಾನೆ. ನಿಚ್ಚಂ ಪೊಸತು ಆರಣವಂಬೋಲ್ ಅಂದರೆ ಆರಣಂ ಅಂದರೆ ಸಮುದ್ರ. ಸಮುದ್ರ ಹೇಳಿ ಹಳೇದ ಹೊಸದು. ನಾವು ಸಮುದ್ರವನ್ನ ಹಳೇದು ಅಂತ ಕರಿಬೇಕಾ, ಹೊಸ್ತು ಅಂತ ಕರಿಬೇಕು? ಈ ಭೂಮಿಯ ಚಲನೆ ಸತ್ಯ, ಕಾಲವೇ ಇಲ್ಲ ಅಂತ ಹೇಳ್ತಾನೆ ಸ್ಟೀಫನ್ ಹಾಕಿನ್ ಅವನ ದ ಗ್ರ್ಯಾಂಡ್ ಡಿಸೈನ್ ಬುಕ್ದಲ್ಲಿ. ಕಾಲ ಅನ್ನೋದು ಇಲ್ಲವೇ ಇಲ್ಲ, ಅದು ಕೇವಲ ಚಲನೆ ಅಷ್ಟೇ. ಆ ಚಲನೆಗೆ ನಾವು ಗಡಿಯಾರ ಇತ್ಯಾದಿ ಇಟ್ಕೊಂಡಿದ್ದೀವಿ ಅಂತ. ಪಂಪ ಹೇಳುವ ಮಾತಿನ ಅರ್ಥ ಏನು ಅಂದರೆ, ಸಮುದ್ರ ಹಳತ್ತಾದರೆ ನದಿಗೆ ಬರುವ ನೀರು ಅದೇ ಸಮುದ್ರದ್ದು. ಈ ಒಂದು ಚಕ್ರವನ್ನು ಗಮನಿಸಿದರೆ ಎಲ್ಲವೂ ಹಳತು. ಈಗ ನಾನು ಮಾತಾಡ್ತಿರುವಾಗ ನನ್ನ ಅನೇಕ ಪೂರ್ವಿಕರ, ಹಿರಿಯರ, ಗುರುಗಳ ಪ್ರಭಾವ, ಪ್ರೇರಣೆ ನನ್ನ ಮೇಲೆ ಇರೋದ್ರಿಂದ ನಾನು ಹೇಳೋದು ಹೊಸ್ತಲ್ಲ. ನಾನಿವತ್ತು ಬರೀತೀನಿ ಅಂದರೆ ನಾನು ಓದಿಕೊಂಡದ್ದು ಏನೇನೋ ನನ್ನಲ್ಲಿ ಕೆಲಸ ಮಾಡ್ತಿರುತ್ತೆ. ಇವತ್ತು ಒಬ್ಬರು ನಟನ ಅಭಿನಯಿಸಿದ್ದಾನೆ ಅಂದರೆ ಅವನಿಗೆ ಗೊತ್ತಿಲ್ಲದೇನೋ ಅವನೊಳಗಡೆ ಏನೇನೋ ಕೆಲಸ ಮಾಡಿರುತ್ತೆ ಹಿಂದಿನವರು. ಗೊತ್ತಿಲ್ಲದೇನೋ ನಾವು ಅದನ್ನು ಅನುಸರಣೆ ಮಾಡ್ತಾ ಹೊಸ ಕಾಲಕ್ಕೆ ನಾವು ಅಣಿಯಾಗ್ತೇವೆ. ಅದರಿಂದ ನಾವು ಹೊಸತನ್ನು ಕೊಡ್ತಿದ್ದೇವೆ ಅನ್ನುವಂಥ ಅಹಂ ತಪ್ಪು. ಹಳತವು ವೇಸ್ಟು, ಅದೇನು ಬೇಕಾಗಿಲ್ಲ ಅಂತ ಎಸಿದ್ವಲ್ಲ, ಅದು ಕೂಡ ತಪ್ಪು. ಈ ಹೊಸತು ಮತ್ತು ಹಳತರ ನಡುವೆ ಹುಡುಕಾಟ, ಕಲೆಯ ಹುಡುಕಾಟ ಎಲ್ಲ ಇರೋದು. ಈ ಮಾತನ್ನ ಯಾಕೆ ಹೇಳಿದೆ ಅಂದರೆ, ನನಗೆ 4 ಕುಟುಂಬಗಳಿವೆ. ಗಾಬರಿ ಆಗಬೇಡಿ, ಒಂದು ಕುಟುಂಬ ಇಲ್ಲೇ ಇದೆ. ಇನ್ನು 3 ಕುಟುಂಬಗಳು. ಒಂದು ನನ್ನ ಟೆಂಟ್ ಸಿನಿಮಾ ಶಾಲೆ ಕುಟುಂಬ, ಇನ್ನೊಂದು ನನ್ನ ಸಿನಿಮಾ ಕುಟುಂಬ, ಇನ್ನೊಂದು ನಾನು ಪ್ರೀತಿಯಿಂದ ನಡೆಸ್ಕೊಂಬಂದಿರ್ತಕ್ಕಂಥ ನನ್ನ ಗ್ರಾಮ ನಾಗತಿಹಳ್ಳಿಯ ಒಟ್ಟು ಕುಟುಂಬ. ಈ 4 ಕುಟುಂಬಗಳಿಗೂ ನಾನು ಬಹಳ ಸುಖವಾಗಿದ್ದೇನೆ, ಸಂತೋಷವಾಗಿದ್ದೇನೆ. ಇಲ್ಲಿ ಎಲ್ಲ ಕೆಲಸಗಳನ್ನು ಮಾಡ್ಕೊಂಡ್ಬಂದಿದ್ದೇನೆ. ಇಲ್ಲಿ 3 ಕುಟುಂಬಗಳಲ್ಲಿ ಇವತ್ತು ಪ್ರಾತಿನಿಧಿಕವಾಗಿ ಬಂದಿದ್ದಾರೆ. ಒಂದು ಮುಖ್ಯವಾದಂಥ ವಿಚಾರ ಇವತ್ತು ಹೇಳಬೇಕಾದಂದರೆ, ನನಗಂತೂ ನನ್ನ ಪತ್ರಿಕಾಗೋಷ್ಠಿಯ ಮಾಧ್ಯಮ ಮಿತ್ರರನ್ನು ನೋಡಬೇಕು ಅನಿಸ್ಬಿಟ್ಟಿತ್ತು. ಯಾಕೆ ಈ ವಿರಹ ಅಂದರೆ, ಸಾಧಾರಣ ವರ್ಷಕ್ಕೊಮ್ಮೆ ಅಥವಾ 2 ವರ್ಷಕ್ಕೊಮ್ಮೆ ಆದರೂ ನಾನು ಅವ್ರಿಗೆ ಖಂಡಿತ ಭೇಟಿ ಆಗ್ತಿದ್ದೆ. ಏನಾದರೂ ಮಾತಾಡ್ತಿದ್ದೆ, ಇಂಟ್ರ್ಯಾಕ್ಟ್ ಮಾಡ್ತಿದ್ವಿ, ಸಿನಿಮಾ ಬಗ್ಗೆ, ಕಿರುತೆರೆ ಏನಾದರೂ. ಆದರೆ ಈ ಸಲ ಅದು ಪಂಚವಾರ್ಷಿಕ ಯೋಜನೆ ಆಗೋಯಿತು. 2021ರಲ್ಲಿ ಮಾಧ್ಯಮ ಮೀಟ್ ಮಾಡಿದ ಮೇಲೆ ಯಾವಾಗಪ್ಪ ಇವರೆಲ್ಲ ಮೀಟ್ ಮಾಡೋದು, ಮಾತನಾಡೋದು ಅಂತಕ್ಕಂಥ ಒಂದು ತಹ ಚಡಿಪಿಡಿಕೆ ಇತ್ತು. ಈ ಸಿನಿಮಾದಲ್ಲಿ ಏನಾಗುತ್ತೆ ಅಂದರೆ, ನನ್ನ ಮೊದಲ ಸಿನಿಮಾ ಕೊಂಡು ಹೋದದಿಂದ ಇವತ್ತಿನವರೆಗೆ ಇರತಕ್ಕಂಥ ಒಂದು ತುಂಬ ಸಾಮಾನ್ಯ ಸಂಗತಿ ಏನು ಅಂದರೆ, ಒಂದು ಚಿತ್ರ ಪ್ರಾರಂಭವಾಗೋದು, ಬಿಡುಗಡೆಯಾಗೋದು, 2 ಪವಾಡ ಅಂತ ಈಗಲೂ ನನಗನ್ಸುತ್ತೆ. ಶುರುವಾಗೋದೊಂದು ಪವಾಡ, ಶುರುವಾದ್ಮೇಲೆ ಮುಗಿಯೋದೊಂದು ಪವಾಡ, ಮುಗಿದ್ಮೇಲೆ ಬಿಡುಗಡೆ ಆಗೋದು ಇನ್ನೊಂದು ದೊಡ್ಡ ಮಿರಾಕಲ್ ಅಂತ. ಅನೇಕ ಅಡೆತಡೆಗಳು. ನನ್ನ ಮೊದಲ ಚಿತ್ರ ಹೋದ ಶುರುವಾದಾಗ ಅನಂತನಾಗ್ ತಾರ ಅಭಿನಯ 90ನೇ ಇಸ್ವಿ ಶುರುವಾದಾಗ ಕೇವಲ 8-10 ದಿನ ಶೂಟಿಂಗಲ್ಲಿ ನಿಂತು ಹೋಯಿತು. ಆಗೋದೇ ಇಲ್ಲ ಇನ್ನು ಸಿನಿಮಾ ಅನ್ನೋ ಸ್ಥಿತಿ. ಹೇಗೋ ಮುಕ್ತಾಯವಾಯಿತು. ಅಂದರೆ ನಾನು ಯಾಕೆ ಹೇಳ್ತೀನಿ ಅಂದರೆ, ಇಷ್ಟು 40 ವರ್ಷಗಳ ಉದ್ಯಮದ ಬದುಕಿನಲ್ಲಿ ಇರುವ ಒಂದು ಇನ್ಸೆಕ್ಯೂರಿಟಿ ಇದೆಯಲ್ಲ, ಅತಂತ್ರ ಇದೆಯಲ್ಲ, ಅದು ಇವತ್ತಿಗೂ ಹಾಗೆ. ಬಹಳ ಬದ್ಧತೆಯಿಂದ ಈ ಹಂತಕ್ಕೆ ನಾವು ಚಿತ್ರವನ್ನು ತಂದಿದ್ದೇವೆ. ಇದು ಒಬ್ಬ ವ್ಯಕ್ತಿ ಅಥವಾ ಸಂಸ್ಥೆಯ ಬಗ್ಗೆ ಇರತಕ್ಕಂಥ ದೂರಲ್ಲ, ಒಂದು ಕಠೋರ ವಾಸ್ತವ. ಇಲ್ಲಿ ಅನೇಕ ನನ್ನ ಕಿರಿಯ ವಿದ್ಯಾರ್ಥಿಗಳಿದ್ದೀರಿ, ಸಿನಿಮಾ ಮಾಡೋರಿದ್ದೀರಿ. ನೀವು ಸಿನಿಮಾ ಮಾಡೋಕ್ಕೆ ಹೊರಟಾಗ ಈ ಅಡೆತಡೆಗಳನ್ನು ದಾಟಿ ಗೆದ್ದು ಬರಬೇಕು. ಶುರು ಮಾಡೋದು ದೊಡ್ಡದಲ್ಲ, ಮುಕ್ತಾಯ ಮಾಡಬೇಕು, ಜನರ ಮುಂದೆ ಹೋಗಬೇಕು. ಇದು ತುಂಬ ಮುಖ್ಯ. ಇದಕ್ಕೆ ಅಪಾರವಾದ ತಾಳ್ಮೆ ಬೇಕು, ಅಪಾರವಾದ ಕಷ್ಟ ಸಹಿಷ್ಣುತೆ ಬೇಕು, ಶ್ರದ್ಧೆ ಬೇಕು. ಈ ಹಂತದಲ್ಲಿ ನಾನು ನನ್ನ ತಂಡವನ್ನು ತುಂಬ ಪ್ರೀತಿಯಿಂದ ನಡೀತೇನೆ. ನನ್ನ ಸಿನಿಮಾ ಕುಟುಂಬವನ್ನು, ಅವರೆಲ್ಲರ ಒಂದು ನೆರವು ಸಹಕಾರ ಇಲ್ಲದಿದ್ದರೆ ಈ ಚಿತ್ರ ಆಗ್ತಿರಲಿಲ್ಲ. ಯಾಕೆಂದರೆ 2021ರ
ಸುಮಾರಿಗೆ ಶುರುವಾದ ಸಿನಿಮಾ 2026 ವರ್ಷದ ಕಡೆಗೆ ಅದು ಮುಕ್ತಾಯ ಆಗಿ ಸೆನ್ಸಾರ್ನಲ್ಲಿ ಬಹು ಮನ್ನಣೆಯನ್ನು ಗಳಿಸಿ ಇನ್ನೇನು KVN ಸಂಸ್ಥೆಯ ಮೂಲಕ ಲೋಕಾರ್ಪಣೆಗೊಳ್ಳಲಿದೆ. ವಿಶ್ವಾದ್ಯಂತ ಅದರ ಬಿಡುಗಡೆಯ ಸಿದ್ಧತೆ ಸನ್ನಾಹ ನಡೀತಾ ಇದೆ. ಅನೇಕ ಪ್ರೀಮಿಯರ್ ಶೋಗಳನ್ನು, ವಿಶೇಷವಾದ ಪ್ರದರ್ಶನಗಳನ್ನು ನನ್ನ ಗೆಳೆಯರು ಕರ್ನಾಟಕದ ಅನೇಕ ಕಡೆ ವ್ಯವಸ್ಥೆ ಮಾಡ್ತಿದ್ದಾರೆ. ಈಗ ಎಲ್ಲ ಬದಲಾಗಿದೆ ಕಾಲ, ಮೊದಲ ಹಾಗೆ ಇಲ್ಲ ಈ ಡಿಜಿಟಲ್ ಯುಗದಲ್ಲಿ. ಅದಕ್ಕೆ ತಕ್ಕ ಹಾಗೆ ನಾವು ಮಾರುಕಟ್ಟೆಯ ಸಿದ್ಧತೆಯಲ್ಲಿದ್ದೇವೆ. ಇದಿಷ್ಟು ಚಿತ್ರದ ಸಂದರ್ಭ. ನಾನು ನಮ್ಮ ಚಿತ್ರದ ಶೀರ್ಷಿಕೆಯನ್ನು ಲೋಕಾರ್ಪಣೆ ಮಾಡುವುದಕ್ಕೆ ಮುಂಚೆ ಹೇಗೆ ನಮ್ಮ ಹಳತು ಹೊಸತಾಗತ್ತೆ ಅಂತಕ್ಕಂಥ ಮಾತನ್ನು ಹೇಳಿದ್ದೆ. ಈಗ ನಾವು ಏನೋ ಊಟ ಮಾಡ್ತೀವಿ ಅಂದರೆ ನಮ್ಮ ಪೂರ್ವಿಕರು ಊಟ ಮಾಡಿದ್ದ ನೆನಪು ನಮ್ಮ ದೇಹದ ಕಣಗಳಿಗೆ, ನಮ್ಮ ಟೇಸ್ಟ್ ಬಡ್ಗಳಿಗೆ, ನಮ್ಮ ರಸನೆಗಳಿಗೆ ಗೊತ್ತು. ನಮ್ಮ ಆಹಾರ ಇದು ತಗೊಳ್ತದು, ಅದಲ್ಲದೆ ಇದ್ರೆ ಅದು ನಿರಾಕರಿಸುತ್ತೆ, ಇದು ನಮ್ದಲ್ಲ ಇದು ಅಂತ. ಹೀಗೆ ಪ್ರತಿಯೊಂದು ಮನುಷ್ಯನ ನೆನಪು ಸುಮಾರು 4.5 ಬಿಲಿಯನ್ ಹಿಂದೆ ಬಂದಂಥ ಈ ಮಾತೃಭೂಮಿ ಮದರ್ ಅರ್ತ್ ಎಷ್ಟು ನೆನಪುಗಳನ್ನು ಹೊತ್ಕೊಂಡಿದ್ದಾಳೆ. ಅದರ ಭಾಗವಾದ ನಾವು ಎಷ್ಟು ನೆನಪನ್ನು ಹೊತ್ಕೊಂಡಿದ್ದೇವೆ. ನಮ್ಮ ಜೊತೆಗೆ ಸಹವಾಸ ಮಾಡುವಂಥ ಎಲ್ಲ ಪ್ರಾಣಿ ಪಕ್ಷಿ ಮತ್ಸ್ಯ ರಾಶಿ ಎಲ್ಲವೂ ಏನೇನು ನೆನಪುಗಳನ್ನು ಇಟ್ಕೊಂಡಿದ್ದಾವೆ. ಅದು ಅಗಾಧವಾದ ನೆನಪು ಭೂತಕಾಲದ ಮತ್ತು ಭವಿಷ್ಯದ ನಡುವಿನ ವರ್ತಮಾನದ ಕೊಂಡಿ. ನಾವೆಲ್ಲ ಆ ಕೊಂಡಿಯ ಒಂದು ಪುಟ್ಟ ಭಾಗ. ಅದರಿಂದ ಹೊಸತನ್ನು ಮಾಡಿದ್ದೇವೆ ಅನ್ನುವ ಯಾವ ಅಹಂಕಾರವನ್ನು ಇಟ್ಟುಕೊಳ್ಳದೆ, ಹಾಗಂತ ಹಳೆಯದನ್ನೇ ಮತ್ತೆ ಕೊಡ್ತಿದ್ದೇನೆ, ಹಳೆಯ ಮದ್ಯವನ್ನೇ ಹೊಸ ಶೀಶೆಯಲ್ಲಿ ಕೊಡ್ತಿದ್ದೇನೆ ಅನ್ನುವಂತಹ ಪಲಾಯನವಾದವನ್ನು ಮಾಡದೆ, ನನ್ನ ಚಿತ್ರದ ಶೀರ್ಷಿಕೆ, ಅಡಿಶೀರ್ಷಿಕೆ, ಟ್ಯಾಗ್ ಲೈನ್ ಹಳೆ ಕಥೆಗಳಿಂದಲೇ ಹೊಸ ಕಥೆಗಳು ಹುಟ್ಟೋದು, ಹಳೆ ಕಥೆಗಳಿಂದಲೇ ಹೊಸ ಕಥೆಗಳು ಹುಟ್ಟೋದು, ಹಳೆ ಕಥೆಗಳಿಂದಲೇ ಹೊಸ ಕಥೆಗಳು ಹುಟ್ಟೋದು. ಈ ಬರ್ತ್ಡೇ ಪಾರ್ಟಿ ಮಾಡುವಾಗ ಮನೆಯಲ್ಲಿ ಅಪ್ಪಂದು ಮಕ್ಕಳು ಅಪ್ಪನ ಹತ್ರನೇ ದುಡ್ಡಿಸ್ಕೊಂಡು ಸರ್ಪ್ರೈಸ್ ಅಂತ ತಗೊಂಬಂದು, ಅಪ್ಪನಿಗೆ ಗೊತ್ತಿರುತ್ತೆ ಈಗ ಬರ್ತಾರೆ ಮಕ್ಕಳಂತ, ಸರ್ಪ್ರೈಸ್ ಅಪ್ಪ ಡ್ಯಾಡಿ, ಹ್ಯಾಪಿ ಬರ್ಡೇ ಅಮ್ಮ ಅಂತ ಹೇಳಿ ಮಾಡ್ತಿರ್ತಾರೆ. ದುಡ್ಡು ಅಪ್ಪನಿಗೆ ಗೊತ್ತಿರುತ್ತೆ. ಈ ಥರ ನಾವು ಈ ದೊಡ್ಡ ರಹಸ್ಯವನ್ನೇನು ಬಚ್ಚಿಟ್ಟಿಲ್ಲ. ನಿಮಗೆಲ್ಲ ಭಾಳ ಬುದ್ಧಿವಂತರಿದ್ದೀರಿ. ಶೀರ್ಷಿಕೆನ ನೀವು ಊಹಿಸಿರ್ತೀರಿ ಕೂಡ. ನೀವು ಏನಾದರೂ ಊಹಿಸ್ಕೊಳ್ಳಿ, ನಿಮಗೆ ಏನಾದರೂ ಒಂದು ರೋಮಾಂಚನ ಉಂಟು ಮಾಡುವಂಥ ಒಂದು ಪುಟ್ಟ ಪ್ರಯತ್ನ ಇದು. ಸೊ ಟ್ಯಾಗ್ ಲೈನ್ ಈಸ್ ಹಳೆಯ ಕಥೆಗಳಿಂದಲೇ ಹೊಸ ಕಥೆಗಳು ಹುಟ್ಟೋದು. ಓವರ್ ಟು ಶಮೀರ್. ಥ್ಯಾಂಕ್ ಯು ಸೋ ಮಚ್ ಸರ್. ದಯವಿಟ್ಟು ಮತ್ತೊಮ್ಮೆ ಜೋರ. ನಾನು ಅವರ ವರ್ಕ್ ಎಕ್ಸ್ಪೀರಿಯನ್ಸ್ ಅಷ್ಟು ಏಜ್ ಆಗಿಲ್ಲ, ನಂಗೆ ಆಪರ್ಚುನಿಟಿ ಕೊಡೋದಕ್ಕೆ ಫಸ್ಟ್ ಥ್ಯಾಂಕ್ಸ್ ಸರ್. ಸೊ ಸಿನಿಮಾಟೋಗ್ರಫಿ ಅಂತ ಬಂದಾಗ ಯುರೋಪಿಯನ್, ಏಷ್ಯನ್ ಈ ಕಡೆ ಎಲ್ಲ ಶೂಟಿಂಗ್ ವರ್ಕ್ ಮಾಡಿದ್ದೀನಿ. ಎಸ್ಪೆಷಲಿ US ಫಸ್ಟ್ ಟೈಮ್ ನಾನು ಶೂಟ್ ಮಾಡಿದ್ದು. ನಾವು ಅಂದ್ಕೊಂಡಷ್ಟು ಈಸಿ ಅಲ್ವೇ ಅಲ್ಲ. ಆಮೇಲೆ ಶೂಟ್ ಮುಗಿಸಿ ಬಂದಮೇಲೆ ಅನ್ಕೋತಾ ಇದ್ದೆ, ಏನಕ್ಕೆ ಕನ್ನಡ ಸಿನಿಮಾ ಅಥವಾ ಇಂಡಿಯನ್ ಸಿನಿಮಾ US ಶೂಟ್ ಮಾಡಲ್ಲ, ತುಂಬ ಶೂಟ್ ನಡೆಯಲ್ಲ ಅಂತಂದರೆ ಲಾಟ್ ಆಫ್ ಫಾರ್ಮಾಲಿಟೀಸ್, ರೂಲ್ಸ್, ರೆಗ್ಯುಲೇಷನ್ಸ್. ನೀವು ಅಂದ್ಕೊಂಡಿದ್ದ ಜಾಗದಲ್ಲೆಲ್ಲ ಶೂಟ್ ಮಾಡೋಕ್ಕಾಗಲ್ಲ. ಸೊ ಅದೊಂದು ಸ್ವಲ್ಪ ರಿಸ್ಟ್ರಿಕ್ಷನ್ಸ್ ಇತ್ತು. ಸಮ್ಹೌ ವಿ ಮ್ಯಾನೇಜ್ಡ್ ವಿತ್ ಬ್ಯೂಟಿಫುಲ್ ಲೊಕೇಶನ್ಸ್, ಟೆಕ್ನಿಕಲ್ ಸಪೋರ್ಟು, ಆರ್ಟಿಸ್ಟ್ ಸಪೋರ್ಟು, ಎಸ್ಪೆಷಲಿ ಡೈರೆಕ್ಟ್ರ್ ಎನರ್ಜಿ, ಅನ್ಎಕ್ಸ್ಪೆಕ್ಟೆಡ್ ಎನರ್ಜಿ ಲೈಕ್ ಯಂಗ್ಸ್ಟರ್ಸ್. ಅದೊಂದು ಫ್ಯೂ ಸಿಚುವೇಶನ್ಸ್ ಅಂತೂ ಡೈರೆಕ್ಟ್ರು ಲೈಕ್ 30 ವರ್ಷ ಕಮ್ಮಿ ಆದಂಥ ಲೈಕ್ ವರ್ಕ್ ಫ್ಲೋ ಚೆನ್ನಾಗಿತ್ತು. ಸೊ ಎಲ್ಲರ ಎಫರ್ಟು ತುಂಬ ಹಾಕಿದ್ದೀವಿ. ಮ್ಯಾಕ್ಸಿಮಮ್ ಎಷ್ಟು ಬ್ಯೂಟಿಫುಲ್ಲಾಗಿ ಶೂಟ್ ಮಾಡೋಕ್ಕಾಗುತ್ತೆ ಮಾಡಿದ್ದೀವಿ. ಲೈಕ್ ಕನ್ನಡ ಭಾಷೆನ ಬಾಲಿವುಡಲ್ಲಿ ನೋಡೋದು ಹೇಗಿರುತ್ತೆ, ಬಾಲಿವುಡ್ ಸಿನಿಮಾ ನೋಡೋದು ಹೇಗಿರುತ್ತೆ, ಆ ಕ್ವಾಲಿಟಿ ಇದೆ. ಅದಂತೂ ಅಶ್ಯೂರ್ ಮಾಡ್ತೀನಿ. ಥ್ಯಾಂಕ್ ಯು ಎವ್ರಿ ಒನ್. ಥ್ಯಾಂಕ್ ಯು. ನನಗೆ ಈ ಪ್ರಾಜೆಕ್ಟ್ ಒಂಥರ ಡ್ರೀಮ್ ಕಮ್ ಟ್ರೂ. ಯಾಕೆಂತಂದರೆ 30 ವರ್ಷಗಳ ಹಿಂದೆ ಕಾಲೇಜಲ್ಲಿದ್ದಾಗ ಅಮೆರಿಕ ಸಿನಿಮಾ ನೋಡಿ ರೋಲಿಂಗ್ ಟೈಟ್ಲಲ್ಲಿ ಹೆಸರುಗಳು ಹೋಗುವಾಗ ಈ ಸಿನಿಮಾದಲ್ಲಿ ಕೆಲಸ ಮಾಡಿದರೆ ಎಷ್ಟು ಚೆನ್ನಾಗಿದ್ದಿರೋದಲ್ಲ, ನಂದು ಎಲ್ಲೋ ಮೂಲೆಯಲ್ಲಿ ಹೆಸರು ಬಂದಿರೋದು ಅಂತ ಒಂದು ಅಂದ್ಕೊಂಡು ಕನ್ಸ್ಕೊಂಡು ನಾನು. ಯಾಕೆಂದರೆ ಸಿನಿಮಾನೇ ಮಾಡಬೇಕು, ಸಿನಿಮಾಗೆ ಬರಬೇಕು ಅಂತಿದ್ದವನು. ಕಾಲೇಜ್ನಲ್ಲಿ ಸಿನಿಮಾ ನೋಡಿದಾಗ ಒಂದು ಫೀಲ್ ಇತ್ತಲ್ಲ, ಅದು ಮ್ಯಾನಿಫೆಸ್ಟೇಷನ್ ಅಂತಾರೆ. ಅದು
ಇವತ್ತು ನಿಜ ಆಯಿತು. ಮೇಷ್ಟ್ರ ಜೊತೆ ಕೆಲಸ ಮಾಡುವಂಥ ಸೌಭಾಗ್ಯ, ಜೊತೆಗೆ ಅಮೇರಿಕಾಗೆ ಹೋಗಿ ವರ್ಕ್ ಮಾಡುವಂಥ ಸೌಭಾಗ್ಯ, ಅದೇ ಟೈಟಲ್ದು ಪಾರ್ಟ್ 2 ವರ್ಷನಲ್ಲಿ ವರ್ಕ್ ಮಾಡುವಂಥ ಸೌಭಾಗ್ಯ. ಇದೊಂಥರ ಏನೋ ನಾವು ಮನಸ್ಸಿನಲ್ಲಿ ಗಟ್ಟಿಯಾಗಿ ಏನೋ ಒಂದು ಮಾಡಬೇಕು ಅಂತ ಅಂದ್ಕೊಂಡ್ರೆ ನಿಜ ಆಗತ್ತೆ ಅನ್ನೋದಕ್ಕೆ ಇದು ನನ್ನ ಲೈಫಲ್ಲಿ ನಡೆದಿರುವಂಥ ಒಂದು ಇದು. ಆ್ಯಂಡ್ ಸಿನಿಮಾ ಬಗ್ಗೆ ಮಾತಾಡಬೇಕಾದ್ರೆ ಎಸ್ ಕೆ ರಾವ್ ಅವ್ರು ಹೇಳಿದಾಗೆ ಮೇಷ್ಟ್ರು US ಅಲ್ಲಿ ಆ ಒಂದು 0 ಡಿಗ್ರಿ -1 ಡಿಗ್ರಿ ಟೆಂಪ್ರೇಚರಲ್ಲಿ ಸಮುದ್ರದ ತೀರದಲ್ಲಿ ನೀರಲ್ಲಿ ನಿಂತ್ಕೊಂಡು ಒಂದು 3 ದಿನ ಶೂಟಿಂಗ್ ಥ್ರೂಔಟ್ ದ ಡೇ ಅವರು ನಿಂತ್ಕೊಂಡು ಶೂಟಿಂಗ್ ಮಾಡುವಾಗ ನಮಗೆಲ್ಲ ಏನು ಅಂದರೆ ಏನು ಎನರ್ಜಿ ಅಪ್ಪ ಅಂದರೆ ಇಟ್ ಈಸ್ ಸೋ ಇನ್ಸ್ಪೈರಿಂಗ್. ಯಾಕೆಂದರೆ ನಮ್ಗೆ ಇನ್ನೂ ಜೋಶ್ ಬರುತ್ತೆ. ಇವರು ಇಷ್ಟು ಸಿನಿಮಾಗಳು ಮಾಡಿ ಇಷ್ಟು ಸಕ್ಸಸ್ ಕೊಟ್ಟು ಅದೇ ಜೋಶಲ್ಲಿ ಕೆಲಸ ಮಾಡ್ತಾರಲ್ಲ ಅಂಥ ಒಂದು ಎಕ್ಸ್ಟ್ರೀಮ್ ಕಂಡೀಷನ್ಸಲ್ಲಿ ಅದು ನಮ್ಮೆಲ್ರಿಗೂ ತುಂಬ ಇನ್ಸ್ಪೈರಿಂಗ್. ಜೊತೆಗೆ ಅಲ್ಲಿ ಒಂದು ಸಾಕಷ್ಟು ಅದೇ ಎಸ್ ಕೆ ರಾವ್ ಅವ್ರು ಹೇಳಿದಂಗೆ ಪರ್ಮಿಷನ್ಸು ಅವು ಸಮಸ್ಯೆಗಳಿದ್ರೂ ಬಹಳ ಅದ್ಭುತವಾಗಿ ಮೂಡಿ ಬಂದಿದೆ ಸಿನಿಮಾ. ಆ್ಯಂಡ್ ಥ್ಯಾಂಕ್ಸ್ ಟು ಆಲ್ ದ ಎಂಟೈರ್ ಕ್ರೂ, ನಮ್ಮ ಅಸೋಸಿಯೇಟ್ ಡೈರೆಕ್ಟರ್ಸ್ ಸಮೀರ್, ನಿಸಾರ್ ಆ್ಯಂಡ್ ಶಿವು ಅವರ ಕಲಾ ನಿರ್ದೇಶನ, ಹಾಗೆ ನಮ್ಮ ಬಸವರಾಜ್ ಅವರು ತುಂಬ ಕಷ್ಟಪಟ್ಟು ಅಲ್ಲಿ ಏನೋ ಕೋಆರ್ಡಿನೇಷನ್ಗೆ ಎಲ್ಲ. ಆ್ಯಂಡ್ ಶೋಭಾಜಿ ಅವರು ಶೂಟಿಂಗ್ ಮುಂಚೆನೇ ಒಂದು ತಿಂಗಳು ಮುಂಚೆನೇ ಹೋಗಿ ಲೊಕೇಶನ್ ಎಲ್ಲ ನೋಡ್ಕೊಂಡು ಬಂದಿದ್ದರು. ಆ್ಯಂಡ್ ಐ ಆಮ್ ಆನರ್ಡ್ ಟು ಬಿ ಪಾರ್ಟ್ ಆಫ್ ದಿಸ್ ಟೀಮ್. ಆ್ಯಂಡ್ ಥ್ಯಾಂಕ್ ಯು, ವಿಶಸ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು. English subtitles, so which is a very small part of the whole project. And ನಾನು ಅದನ್ನೇನು ಪ್ರೊಫೆಷ್ನಲ್ಗೂ ಮಾಡಲ್ಲ, ಬಟ್ ನಂಗೆ ಅಟ್ಲೀಸ್ಟ್ ನನಗೆ ಇಷ್ಟ ಆಗೋದು ಏನಂದರೆ ಅವ್ರು ಬಳಸೋ ಕನ್ನಡ ಎಷ್ಟು ಚೆನ್ನಾಗಿರುತ್ತೆ. ನಂಗೆ ಅಷ್ಟು ಡೌಟ್ಸ್ ಇರುತ್ತೆ. ನಾವು ಮಾಮೂಲಿ ಮಾತಾಡೋ ಕನ್ನಡದಿಂದ ತುಂಬ ಒಂಥರ ಪೊಯೆಟಿಕ್ ಆಗಿರುತ್ತೆ. ಸೊ ನಾನು ಪ್ರಶ್ನೆ ಕೇಳೋದು, ಅವ್ರು ಹೇಳೋದು ಇಲ್ಲ ದಿಸ್ ಇಸ್ ನಾಟ್ ದ ಮೀನಿಂಗ್, ಈ ಶಬ್ದ ಹೊಡೆದ್ರೆ ಇಂಗ್ಲೀಷಲ್ಲಿ ಹಿಂಗೆ ಆಗಲ್ಲ. ಸೊ ಒಂಥರ ಆ ಆರ್ಗ್ಯುಮೆಂಟು ಜಗಳದಲ್ಲೂ ನಮ್ಮಿಬ್ಬರ ಕ್ರಿಯೇಟಿವ್ ಪ್ರಾಸೆಸ್ ಥರ ಇತ್ತು, ವಿಚ್ ವಾಸ್ ವೆರಿ ನೈಸ್. ಆ್ಯಂಡ್ ನಾನಂತೂ ಆ ಸಬ್ಟೈಟಲ್ ಮಾಡೋ ಪ್ರಾಸೆಸ್ಸಲ್ಲಿ ಸಿನಿಮಾನ ತುಂಬ ಸತಿ ಇವಾಗ ನೋಡ್ಬಿಟ್ಟಿದ್ದೀರಿ. ಸೊ ನನಗಂತೂ 3 ಆ್ಯಕ್ಟರ್ಸು ನನ್ನ ಫ್ರೆಂಡ್ಸ್ ಅಂತ, ಲೈಕ್ ಅಫ್ಕೋರ್ಸ್ ಮೈ ಕ್ಲೋಸ್ ಪರ್ಸ್ನಲ್ ಫ್ರೆಂಡ್ ಯುನೋ ಅಂತ ಅನ್ಸುತ್ತೆ. ಸೊ ಇವಾಗ ಟು ಸಿ ದಮ್ ಆಸ್ ಸ್ಟಾರ್ಸ್ ಇಸ್ ಸೋ ಇಂಟ್ರೆಸ್ಟಿಂಗ್. ಸೊ ಯಾ ಅಷ್ಟೇ. ಆ್ಯಂಡ್ ಐ ಥಿಂಕ್ ಅಮೆರಿಕ 1 ಆದಾಗ ನಾನು ಹುಟ್ಟಿರಲಿಲ್ಲ. ಸೊ ದಿಸ್ ಇಸ್ ಮೈ ಫಸ್ಟ್ ಅಮೆರಿಕ. ಯಾ ಇಲ್ಲ, ಐ ಮೀನ್ ಸಬ್ ಟೈಟಲ್ಸ್ ಎಸ್, ಬಟ್ ಅಷ್ಟೇ. ಸೊ ಅಮೆರಿಕನಲ್ಲಿ ಏನು ಕೆಲಸ ಮಾಡಿದ್ದೆ ಅದನ್ನು ಇಲ್ಲೂ ಮಾಡಿದೆ. ಸೊ ಆ ಸಿನಿಮಾ 30 ವರ್ಷದಿಂದ ಜ್ಞಾಪಿಸ್ಕೊಂಡ್ರೆ ನಿನ್ನೆ ಮೊನ್ನೆ ಅನಿಸಲ್ಲ, ಅಥವಾ ತುಂಬ ಡಿಸ್ಟೆಂಟ್ ಮೆಮೊರಿನೂ ಅನಿಸಲ್ಲ. ಆವಾಗ ನಾವು ಗೋಲ್ಡನ್ ಗೇಟ್ ಬ್ರಿಡ್ಜ್ ಹತ್ರ ಇರ್ಬೋದು, ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಹತ್ರ ಇರ್ಬೋದು, ನಯಾಗರಾ ಫಾಲ್ಸ್ ಹತ್ರ ಇರ್ಬೋದು, ಆಗ ಮಾಡಿರೋ ಶೂಟಿಂಗ್ ಎಲ್ಲ ಈಗಲೂ ತುಂಬ ಸ್ಟ್ರಾಂಗಾಗಿ ನೆನಪಿದೆ. ಈಗಲೂ ಕೂಡ ಇಷ್ಟೊಂದು ಸಿನಿಮಾ ಮಾಡಿದ್ರು ಎಲ್ಲಿ ಹೋದ್ರೂ ನಮಗೆ ಒಂದು ಏರ್ಪೋರ್ಟಲ್ಲಿ ಇರ್ಬೋದು, ಒಂದು ಹೋಟೆಲ್ ರೆಸ್ಟೋರೆಂಟ್ಗೆ ಹೋದರೆ ಅಲ್ಲಿರೋ ಸರ್ವರ್ ಇರ್ಬೋದು, ಅಥವಾ ಒಂದು ಬೇ ಏರಿಯಾನಲ್ಲಿ ಸುಮ್ಮನೆ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ ಅಲ್ಲಿ ಸಿಗೋ ಕನ್ನಡಿಗರು ಇರ್ಬೋದು, ಎಲ್ಲರೂ ಜ್ಞಾಪಿಸ್ಕೊಳ್ಳೋ ಸಿನಿಮಾ ಅಂದರೆ ಅಮೆರಿಕ. ನಾವು ಅಂದ್ಕೊಂಡಿದ್ವಿ ಆ ಜನ್ರೇಷನ್ ಅವ್ರು ಮಾತ್ರ ನೋಡಿದ್ದಾರೆ, ಈಗಿನ ಜನ್ರೇಷನ್ ಅಷ್ಟೊಂದು ನೋಡಿರ್ಲಿಕ್ಕಿಲ್ಲ ಅಂತ. ಬಟ್ ನಾವು ತುಂಬ ಮಾತಾಡಿರೋ ಥರ ಇವಾಗ ಇಂಜಿನಿಯರಿಂಗ್ ಮುಗಿಸಿ ಅಮೆರಿಕಾಗೆ ಹೋಗಿರೋರು ಕೂಡ ತುಂಬ ಜನಕ್ಕೆ ಈ ಸಿನಿಮಾ ಫ್ಯಾಮಿಲಿಯರ್ ಇದೆ, ದಟ್ ಟಾಕ್ ಅಬೌಟ್ ಇಟ್. ಸೊ ತುಂಬ ಜನ ಅಲ್ಲಿ ಕೆಲವರು ಇಂಜಿನಿಯರ್ಸು ಹೇಳ್ತಾ ಇದ್ರು ನಮಗೆ ಅಲ್ಲಿ ಶೂಟಿಂಗ್ ಹೋದಾಗ, ನಾವು ಅಮೆರಿಕಾಗೆ ಬಂದಾಗ ಹೋಮ್ ಸಿಕ್ ಆದರೆ ಈ ಸಿನಿಮಾ ಮತ್ತೆ ನೋಡ್ತಾ ಇರ್ತೀವಿ, ತುಂಬ ಸಲ ನೋಡಿದ್ದೀವಿ ಅಂತ ಹೇಳ್ತಾಯಿದ್ರು. ಹಾಗೆ ನಾವು ಒಂದು ಅಮೆರಿಕನಲ್ಲಿ ಒಂದು ಸ್ವಿಮ್ಮಿಂಗ್ ಪೂಲ್ ಇದೆ, ಶೂಟಿಂಗ್ ಶಾರ್ಟ್ಸ್ ಇದೆ, ಅದನ್ನು ಒಬ್ಬರು ಫ್ರೆಂಡ್ ಮನೇಲಿ ಶೂಟ್ ಮಾಡಿದ್ವಿ ಅಲ್ಮೇಲೋ ಹೆಂಗಾರ ಅಂತ. ಅವ್ರು ಹೇಳ್ತಾಯಿದ್ರು ಈಗಲೂ ಕೂಡ ಅವರ ರಿಲೇಟಿವ್ಸಲ್ಲಿ ಈಗಿನ ಜನ್ರೇಷನ್ನು ಅವ್ರಿಗೆ ಗೊತ್ತಿರೋರು ಬಂದರೆ, ಅವ್ರ ಮನೆಗೆ ಬಂದರೆ ಮೊದಲು ಆ ಸ್ವಿಮ್ಮಿಂಗ್ ಪೂಲ್ ತೋರಿಸಿ ಅಂತ ಕೇಳ್ತಾ ಇರ್ತಾರಂತೆ. ಸೊ ಅದು ಒಂದು ಮಾನ್ಯುಮೆಂಟ್ ಥರ ಆಗೋಗಿದೆ. ಸೊ ದ್ಯಾಟ್ ವಾಸ್ ದ ಪಾಪ್ಯುಲಾರಿಟಿ ಆಫ್ ದ ಫಿಲ್ಮ್. ಸೊ ಅದ್ರ ಬಗ್ಗೆ ಹೆದರಿಕೆ ಕೂಡ ಇದೆ ನಮಗೆ, ಈ ಸಿನಿಮಾ ಹೇಗೆ ರಿಸೀವ್ ಮಾಡ್ತೀರಾ ಅಂತ. ಸೊ ಆಗಿನ ಅಮೆರಿಕ ಬೇರೆ, ಈಗಿನ ಅಮೆರಿಕ ಬೇರೆ. ದಿಸ್ ಈಸ್ ಆಫ್ಟರ್ 9/11. ದಿಸ್ ಈಸ್ ಇನ್ ದ ವರ್ಲ್ಡ್ ಆಫ್ AIs. ಹಾಗಾಗಿ ಚಾಲೆಂಜಸ್ಸು, ಪ್ರಾಸೆಸ್ಸು ಎಲ್ಲ ತುಂಬ ಡಿಫ್ರೆಂಟು. ವೆರಿ ಅನ್ಪ್ರೆಡಿಕ್ಟಬಲ್ ವೆದರ್ ಇನ್ ಸಿಯಾಟಲ್. ಸೊ ನಾವು ಬೆಟ್ಟದ ಮೇಲೆ ಹೋಗಿ -ಡಿಗ್ರಿನಲ್ಲಿ ಮಳೆ ಬರ್ತಾ ಇರುವಾಗ
ಎಲ್ಲ ಶೂಟ್ ಮಾಡಿದ್ದೀವಿ. ಸೊ ಇಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ವಿ ಹ್ಯಾಡ್ ಅ ಗ್ರೇಟ್ ಟೀಮ್. ಸೊ ನಾನು ತುಂಬ ಎಂಜಾಯ್ ಮಾಡಿದೆ ವಿತ್ ಆಲ್ ಅವರ್ ಟೆಕ್ನಿಕಲ್ ಟೀಮ್ ಆ್ಯಂಡ್ ಆರ್ಟಿಸ್ಟ್ ವರ್ ಎಕ್ಸಲೆಂಟ್, ವೆರಿ ಸಪೋರ್ಟಿವ್. ಸೊ ಐ ಹ್ಯಾಡ್ ಅ ಗ್ರೇಟ್ ಟೈಮ್. I really wish all of you like this film. Thank you. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಮಿಸ್ ಹಾರ್ಟ್ ಸರ್. ಅವ್ರದ್ದೇ ಸಿನಿಮಾದಲ್ಲಿ ವರ್ಕ್ ಮಾಡೋಕ್ಕೆ ಅವಕಾಶ ಸಿಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ನನಗೆ ತುಂಬ ಒಂಥರ ಖುಷಿ ಫೀಲ್ ಆಗ್ತಾ ಇದೆ. ಅವಾಗ ಯಾವಾಗಲೂ ಒಂದು ಸಲ 10 ಸಿನಿಮಾಕ್ಕೆ ಒಂದು ಫೀಸ್ ಕಟ್ಬಿಟ್ಟು ಕಲಿಯೋಕ್ಕೆ ಅಂತ ಬಂದಿರೋದು ಇವತ್ತಿಗೂ ಕಲಿತಾ ಇದ್ದೀನಿ ಅಂತ ಹೇಳುವಂಥ ಖುಷಿ ಇದೆ ನನಗೆ. ಮತ್ತು ಸಿನಿಮಾ ವಿಷಯದಲ್ಲಿ ನಮ್ಮ ಟೆಕ್ನಿಷಿಯನ್ಸು ಎಲ್ಲರೂ ತುಂಬ ಸಪೋರ್ಟಿವ್ ಆಗಿ ವರ್ಕ್ ಮಾಡಿದ್ದಾರೆ. ಜಗಳ ಆಡಿದ್ದೀವಿ, ಆರ್ಗ್ಯೂ ಮಾಡಿದ್ದೀವಿ, ನಕ್ಕಿದ್ದೀವಿ, ಅತ್ತಿದ್ದೀವಿ ಎಲ್ಲ ಜೊತೆಯಲ್ಲಿ. ತುಂಬ ಒಳ್ಳೆ ಟೀಮು ನಮ್ಮ ಆರ್ಟಿಸ್ಟ್ಗಳು. ತುಂಬ ಅವ್ರ ಜೊತೆ ವರ್ಕ್ ಮಾಡಿ ತುಂಬ ಎಂಜಾಯ್ ಮಾಡಿದ್ದೀನಿ. ಮತ್ತು ಪರ್ಫಾರ್ಮೆನ್ಸ್ ಅಂತೂ ಅದ್ಭುತವಾಗಿ ಮಾಡಿದ್ದಾರೆ ಮೂವರು ಕೂಡ. ಅದು ಎಲ್ಲರೂ ನೋಡ್ತಾರೆ. ಓಕೆ, ಥ್ಯಾಂಕ್ ಯು. ಮೇಷ್ಟ್ರು ಎಷ್ಟು ಸಿಸ್ಟಮೆಟಿಕ್ ಅಂತ ಅಂದ್ಬಿಟ್ಟು ಗೊತ್ತಾಗುತ್ತೆ. ಯಾಕೆಂದರೆ ಈ ಒಂದು ಪತ್ರಿಕಾಗೋಷ್ಠಿಗೆ 4 ಮೀಟಿಂಗ್ ಆಯಿತು. ಒಂದು ಗ್ರೂಪ್ ಮಾಡ್ತಾರೆ, ಕರೆಕ್ಟಾಗಿ 20 ದಿವಸದ ಮುಂಚೆ ಕರೆಕ್ಟಾಗಿ ಎಲ್ರಿಗೂ ಆಕ್ಯುಪೈ ಮಾಡ್ತಾರೆ. ಅಂದರೆ ಅವ್ರದ್ದು ಯಾವುದಿಗೂ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ 10-15 ದಿವಸ ಮುಂಚೆನೇ 6 ಗಂಟೆಗೆ ಇರಬೇಕು ಅಂದರೆ 6 ಗಂಟೆ ಕರೆಕ್ಟಾಗಿ ಕೂತ್ಬಿಡ್ತಾರೆ ಮೇಷ್ಟ್ರು ಅಲ್ವಾ. ಹಾಗಾಗಿ ಸ್ಟೂಡೆಂಟ್ಸ್ ಮುಂದೆ ಕೂಡಿಸ್ಕೊಂಡು ಫಸ್ಟ್ ನೀರು ಕುಡಿಸಿ, ಆಮೇಲೆ ಕಾಫಿ ಕೊಡಿಸಿ, ಆಮೇಲೆ ವಿಷಯಕ್ಕೆ ಬಂದು ಯಾವ ಕಂಟೆಂಟ್ ಹೋಗಬೇಕು, ಯಾವ ಕಂಟೆಂಟ್ ಹೋಗಬಾರ್ದು ಅನ್ನೋದು ಒಂದಷ್ಟು ಚರ್ಚೆ ಆಗುತ್ತೆ 1 ಅವರು. ಅದು ತುಂಬ ಹಿಂದೆ ಇತ್ತು, ತುಂಬ ವರ್ಷಗಳ ಹಿಂದೆ ಪ್ರೊಡ್ಯೂಸರ್ ಡೈರೆಕ್ಟ್ರು ಕರೆಸಿ ಈ ಥರ ಎಲ್ಲ ಚರ್ಚೆ ಮಾಡಿ ಅದಕ್ಕೆ ಅದೆಲ್ಲ ಪಿಕ್ಚರೆಲ್ಲ ಹಿಟ್ ಆಗ್ತಾಯಿತ್ತು. ಆ ಸಿಸ್ಟಮ್ನ ಆಗಿಂದಲೂ ಮೇಷ್ಟ್ರು ಮುಂದುವರ್ಸ್ಕೊಂಬಂದಿದ್ದಾರೆ. ಅಮೇರಿಕಾಗೆ ಫಿಲ್ಮು ಅಂದರೆ ಫಸ್ಟ್ಗೂ ಕೂಡ ನಾವು ಕೆಲಸ ಮಾಡಿದ್ವಿ, PR ಕೆಲಸ ಮಾಡಿದ್ವಿ. ನಮ್ಮ ಅಂಕಲ್ ಅವಾಗಿದ್ದರು. ಸೆಕೆಂಡ್ಗೂ ಕೂಡ ಮೇಷ್ಟ್ರು ಕರೆದು ಕೆಲಸ ಕೊಟ್ಟಿದ್ದಾರೆ. ಅವರೆಲ್ಲ ಸಿನಿಮಾಗಳು ನಮ್ಮ ರಾಘವೇಂದ್ರ ಚಿತ್ರವಾಣಿ ಎಲ್ಲ ವರ್ಕ್ ಮಾಡೋದಕ್ಕೆ ಖುಷಿ ಆಗುತ್ತೆ. 100% ಪಿಕ್ಚರ್ ಚೆನ್ನಾಗಿ ಬಂದಿರುತ್ತೆ ಅನ್ನೋ ಗ್ಯಾರಂಟಿ ಇದೆ. ಅಮೇರಿಕಾ ಪಾರ್ಟ್ 1 ಹೆಂಗೆ ಸಕ್ಸಸ್ ಆಯಿತೋ ಅಷ್ಟೇ ಸಕ್ಸಸ್ ಆಗಲಿ ಅಂತ ಕೇಳ್ಕೊಳ್ತೀನಿ. ಆಲ್ ದಿ ಬೆಸ್ಟ್ ಇಡೀ ತಂಡಕ್ಕೆ. ಥ್ಯಾಂಕ್ ಯು. ಒಂದೊಂದೇ ಹೇಳ್ಕೊಂಡು ಹೋಗ್ತೀವಿ. ಈಗ ಫಸ್ಟ್ ಇದಷ್ಟೇ ಟೈಟಲ್ದು, ಅದೆಲ್ಲ ಐಡಿಯಾಸ್ ಮೇಷ್ಟ್ರಿಗೆ ಮತ್ತು ಟೀಮಿಗೆ ಕೊಟ್ಟಿದ್ದೀನಿ. ಒಂದೊಂದು ಎಕ್ಸಿಕ್ಯೂಟ್ ಆದಾಗ ಗೊತ್ತಾಗುತ್ತೆ, ಇದು ಹೊಸ ಐಡಿಯಾ ನೆಕ್ಸ್ಟ್ ಪ್ರೆಸ್ ಮೀಟ್ಗೆ. ಅಂದರೆ ಒಂದೊಂದೇ ಇನ್ನೊಂದು 7-8 ಆಗುತ್ತೆ. ಅದೇ ನಥೇಳಿ ಸರ್ ಜೊತೆ ಸಿನಿಮಾದಲ್ಲಿ ಕೆಲಸ ಮಾಡೋದು ಅಂತ ಹೇಳಿದ್ರೆ ಒಂದು ಸಿನಿಮಾದ ಎನ್ಸೈಕ್ಲೋಪೀಡಿಯಾನ ಒಂದು ಸ್ವಲ್ಪ ನೋಡ್ದಂಗೆ. ಯಾಕಂದರೆ ಪ್ರತಿಯೊಂದು ಹಂತದಲ್ಲೂ ಒಂದು ಸಿಸ್ಟಮ್ಯಾಟಿಕ್ ಅಪ್ರೋಚ್ನ ನಾವು ನೋಡ್ತೀವಿ. ಸರ್ ಹೇಳ್ದಾಗೆ ಒಂದು ಪ್ರೆಸ್ ಮೀಟಿಗೆ 4 ಮೀಟಿಂಗ್ ಆಗುತ್ತೆ. ಆ ಥರ ಇಡೀ ಸಿನಿಮಾದ ಮಾರ್ಕೆಟಿಂಗ್ ಇವತ್ತು ಶುರುವಾಗಿದೆ. ಇವತ್ತಿಂದ ಇನ್ನೊಂದು 3 ತಿಂಗಳಲ್ಲಿ ನಾವು ನಿಮ್ಮ ಮುಂದೆ ಬರಬೇಕು ಅಂತ ಇದ್ದೀವಿ. ಸೊ ನಿಮ್ಮೆಲ್ಲ ಸಪೋರ್ಟ್ ನಮಗೆ ಬೇಕು. ಆಮೇಲೆ ಟೈಟಲ್ ಅಮೇರಿಕಾ ಅನ್ನೋದು ಒಂದು ನಾಸ್ಟಾಲಜಿಕ್ ಫೀಲಿಂಗ್ ಎಲ್ರಿಗೂ. ಸೊ ಅದೇ ಥರ ಫೀಲ್ ಈ ಸಿನಿಮಾದಲ್ಲಿ ಅದಕ್ಕಿಂತ ಚೆನ್ನಾಗಿದೆ ಅಂತ ಕೇಳಿದ್ದೀವಿ. ನಾವು ಸಿನಿಮಾ ನೋಡಿಲ್ಲ, ಮಾರ್ಕೆಟಿಂಗ್ ಟೀಮ್ ಆಗಿರೋ ಕಾರಣ. ಬಟ್ ಆ ನಂಬಿಕೆ. ಎಲ್ರಿಗೂ ನಮಸ್ಕಾರ. ನನಗೆ ನಾಗತೇಳಿ ಸರ್ ಕಾಲ್ ಮಾಡಿ ಆಫೀಸಿಗೆ ಕರೆದ್ರು. ಅವ್ರು ಫಸ್ಟ್ ಹೇಳಿದ್ದು ಒಂದು ಸಿನಿಮಾ ಮಾಡ್ತಾ ಇದ್ದೀನಿ ಅಮೇರಿಕಾ 2 ಅಂತ. ಆವಾಗಲೇ ನಾನು ಮೆಂಟಲಿ ಇದು ಎಸ್ ಹೇಳ್ತೀನಿ ಅಂತ ಫಿಕ್ಸ್ ಆದೆ. ಬಿಕಾಸ್ ಅಮೇರಿಕಾ ನಂಗೆ ಇನ್ನೂ ನೆನಪಿದೆ. ನಾನು ಥಿಯೇಟರ್ಗೆ ಹೋಗಿ ನೋಡಿದ್ದೆ. ಆ ಟೈಮಲ್ಲಿ ಎಲ್ಲರೂ ಅಮೇರಿಕಾ ನೋಡ್ಬೋದು ಅಂತ ಥಿಯೇಟರ್ಗೆ ಹೋದರು. ಬಟ್ ಸಿನಿಮಾಯಿಂದ ಆಚೆ ಬರ್ತಾ ಸೂರ್ಯ, ಭೂಮಿ ಮತ್ತು ಶಶಾಂಕ್ನ ಮನಸ್ಸಲ್ಲಿ ಇಟ್ಕೊಂಡು ವಾಪಸ್ ಬಂದರು. ಆ್ಯಂಡ್ ಅವ್ರು ಇನ್ನೂ ಮನಸ್ಸಲ್ಲೇ ಇದ್ದಾರೆ ಕನ್ನಡ ಪ್ರೇಕ್ಷಕರದು. ಆ್ಯಂಡ್ ಆ ಸೋಲ್ ಆಫ್ ದ ಫಿಲ್ಮ್ ಏನಿದೆ, ಸರ್ ನನಗೆ ಕತೆ ಹೇಳಿದಾಗ ಈ ಸಿನಿಮಾದಲ್ಲೂ ಆ ಸೋಲ್ ಹಾಗೇ ಇದೆ. ಆ್ಯಂಡ್ ನಾನು ಟೈಟಲಲ್ಲಿ ಎಸ್ ಅನ್ಬೇಕು ಅಂದ್ಕೊಂಡವನು ಕತೆ ಕೇಳಿದಾಗಲೇ ಡೆಫಿನೆಟ್ಲಿ ಇದನ್ನು ನಾನು ಮಾಡಲೇಬೇಕು ಅಂತ ಅಂದ್ಕೊಂಡೆ. ಪ್ರತಿ ಸಲ ನಾನು US ಹೋದಾಗ, ನನ್ನ ಫ್ಯಾಮಿಲಿ US ಅಲ್ಲಿರೋದು. ಸೊ ಪ್ರತಿ ಸಲ ನಾನು US ಹೋದಾಗ ನೆಕ್ಸ್ಟ್ ಏನು ಮಾಡ್ತಾ ಇದ್ದೀರಾ ಅಂತ ಕೇಳ್ತಾರೆ. ಆ್ಯಂಡ್ ಅವಾಗ ಅಮೇರಿಕಾ 2 ಅಂದಾಗ ತುಂಬ ಎಕ್ಸೈಟ್ ಆಗ್ತಾರೆ. ಬಿಕಾಸ್ ಹಲವಾರು ಜನ ಅಮೇರಿಕಾ ಸಿನಿಮಾ ನೋಡಿ ಅಮೇರಿಕಾಗೆ ಹೋದವರಿದ್ದಾರೆ. ಆ್ಯಂಡ್ ಅಲ್ಲಿ ತುಂಬ ಕಾಯ್ತಾ ಇದ್ದಾರೆ ಅಮೇರಿಕಾ 2 ಸಿನಿಮಾ ನೋಡೋಕ್ಕೆ. ಸೊ ಐ ಆಮ್ ಆಲ್ಸೋ ವೆರಿ ಎಕ್ಸೈಟೆಡ್. ಹಾಗೆ ನಾಗತಿಹಳ್ಳಿ ಸರ್ ಬಗ್ಗೆ ಹೇಳಬೇಕಾದ್ರೆ, ಈಗ ಸ್ಟೇಜಲ್ಲಿ ಅವರೊಂದು 10-15 ಮಿನಿಟ್ಸ್ ಹಳೆ ಕತೆಗಳಿಂದ ಹೊಸ ಕತೆ ಹೇಗೆ ಹುಟ್ಟುತ್ತೆ ಅಂತ ಒಂದು ಹೇಳಿದ್ರಲ್ಲ, ಅಷ್ಟೇ ಇಂಟ್ರೆಸ್ಟಿಂಗ್. ಅವರ ಪ್ರತಿ ದಿನ ಸೆಟ್ಟಲ್ಲಿ ಅವ್ರು ಮಾತಾಡೋದು ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅಷ್ಟೇ ಹೊಸ ವಿಷಯಗಳು ನಮಗೆ ಗೊತ್ತಾಗುತ್ತೆ. ಆ್ಯಂಡ್ ನನಗೆ ಆ್ಯಸ್ ಅ ಪರ್ಫಾರ್ಮರ್, ಆ್ಯಸ್ ಅ ಆ್ಯಕ್ಟರ್ ತುಂಬ ಖುಷಿ ಇದೆ ಸರ್ ಜೊತೆ ಆ್ಯಕ್ಟ್ ಮಾಡಿದ್ದು. ಬಿಕಾಸ್ ಅವರ ಡೈರೆಕ್ಷನಲ್ಲಿ ಆ್ಯಕ್ಟ್ ಮಾಡಿದ್ದು. ಅವರು
ಇಮೋಷನ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ ಆ್ಯಂಡ್ ಅವರ ಬರವಣಿಗೆ ತುಂಬ ಚೆನ್ನಾಗಿದೆ. ಅಂದರೆ ಡೈಲಾಗ್ಸ್ ಇರ್ಬೋದು, ಕೆಲವೆಲ್ಲ ವರ್ಡ್ಸ್ ಸಿ ಎ ಅವ್ರು ಹೇಳಿದ್ರು, ನಾನು ಕೇಳಿರಲಿಲ್ಲ. ನಾನು ಸರ್ ಹತ್ರ ಸರ್ ಇದೇನು ಸರ್ ಇದು ವರ್ಡ್ ಅಂತ ಕೇಳ್ತಾ ಇದ್ದೆ. ಸೊ ನಮಗೂ ಒಂದು ಕಲಿಯುವಂಥ ಒಂದು ಅವಕಾಶ. ಆ್ಯಂಡ್ ಅಷ್ಟು ಲೆಜೆಂಡರಿ ಆ್ಯಕ್ಟರ್ಸ್ನ ಡೈರೆಕ್ಟ್ ಮಾಡಿದವರು, ಅಷ್ಟೊಂದು ಅವರ ಪ್ರತಿ ಸಿನಿಮಾನು ಉಂಡು ಹೋದ ಇರ್ಬೋದು, ಬಾನಲೆ ಮಧುಚಂದ್ರಿಕಾ ಇರ್ಬೋದು, ಇದೆಲ್ಲ ಪಾಪ್ ಕಲ್ಚರ್, ಅಂದರೆ ಕಲ್ಟ್ ಕ್ಲಾಸಿಕ್ಸ್. ಅಮೇರಿಕಾ ಇರ್ಬೋದು. ನಾನು ಯಾವುದೇ ಹಿಲ್ ಸ್ಟೇಷನ್ಗೆ ನನ್ನ ವೈಫ್ನ ವೆಕೇಶನ್ಗೆ ಕರ್ಕೊಂಡೋದ್ರೆ ಬಾನಲೆ ಮಧುಚಂದ್ರಕ್ಕೆ ಥರ ಏನು ಮಾಡಲ್ಲ ತಾನೆ ಅಂತಾಳೆ. ಸೊ ಯಾ, ಸರ್ದು ಬೆಸ್ಟ್ ಕ್ವಾಲಿಟಿ ಏನಂದರೆ, ಈಗ ಅವ್ರು ಹೇಳಿದ್ರು ಯಾವ ಕಥೆನೂ ಹೊಸದಲ್ಲ, ಎಲ್ಲ ಹಳೆ ಕಥೆಗಳಿಂದನೇ ಹೊಸ ಕಥೆಗಳು ಹುಟ್ಟೋದು ಅಂತ. ನಾನೆಲ್ಲೋ ಓದಿದ್ದೆ, ಆಲ್ ಪಾಸಿಬಲ್ ಸ್ಟೋರೀಸ್ ಹ್ಯಾವ್ ಬಿನ್ ಟೋಲ್ಡ್ ಬಟ್ ನಾಟ್ ಬೈ ಯು. ಸೊ ಸರ್ದು ಎಲಿಮೆಂಟ್ ಇದೆಯಲ್ಲ, ಯು ಅನ್ನೋ ಎಲಿಮೆಂಟ್, ಅವರ ಬೈ ಹಾರ್ಟ್ ಈಸ್ ವೆರಿ ಯಂಗ್, ಪ್ರಾಬ್ಲಿ ಯಂಗರ್ ದೆನ್ ಆಲ್ ತ್ರೀ ಆಫ್ ಅಸ್. ಬಿಕಾಸ್ ತುಂಬ ಜನ ಇದನ್ನು ಚಳಿಯಲ್ಲಿ, ಆ ಮಳೆಯಲ್ಲಿ ಶೂಟಿಂಗ್ ಮಾಡಬೇಕಾದ್ರೆ ಸರ್ಗೆ ಇದ್ದಿದ್ದಂಥ ಎನರ್ಜಿ ನಮ್ಮಲ್ಲಿ ಆಕ್ಷನ್ ಏನ್ ಬೇಕು. ಬಿಕಾಸ್ ಈಸ್ ವೆರಿ ಫೋಕಸ್ಡ್ ಆನ್ ದ ಕ್ಯಾರೆಕ್ಟರ್ ಆರ್ಕ್. 3 ಜನಕ್ಕೂ ತುಂಬ ಚೆನ್ನಾಗಿದೆ ಈ ಸಿನಿಮಾದಲ್ಲಿ ಕ್ಯಾರೆಕ್ಟರ್ ಆರ್ಕ್. ಆ್ಯಂಡ್ ಅದನ್ನ ಎಕ್ಸ್ಪ್ಲೇನ್ ಮಾಡಿ ನಮ್ಮ ಹತ್ರ ದ ಬೆಸ್ಟ್ ತರಿಸಿದ್ದಾರೆ ಅಂತ ನಾನು ನಂಬಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ನನ್ನ ಕೋ ಆರ್ಟಿಸ್ಟ್ ಶಾನ್ವಿ ಆ್ಯಂಡ್ ಪೃಥ್ವಿ. ಐ ಥಿಂಕ್ ಶಾನ್ವಿ ರೀಸೆಂಟ್ ಟೈಮ್ಸಲ್ಲಿ ಒನ್ ಆಫ್ ದ ಬೆಸ್ಟ್ ರೋಲ್ಸ್ ದಟ್ಸ್ ಬೀನ್ ರಿಟರ್ನ್ ಫಾರ್ ಫೀಮೇಲ್ ಇದು ಅಂತ ಅನ್ಕೋತೀನಿ ನಾನು. ಆ್ಯಂಡ್ ಅಷ್ಟೇ ಅದ್ಭುತವಾಗಿ ಅವರು ಪರ್ಫಾರ್ಮ್ ಮಾಡಿದ್ದಾರೆ. ತುಂಬ ಚಾಲೆಂಜಿಂಗ್ ರೋಲ್ ಆ್ಯಂಡ್ ತುಂಬ ಕಮಿಟೆಡ್ ಆ್ಯಕ್ಟರ್. ಎಲ್ರಿಗೂ ನಮಸ್ಕಾರ. ತುಂಬ ದಿನ ಆದಮೇಲೆ ಒಂದು ಪ್ರೆಸ್ ಮೀಟಲ್ಲಿ ಕೂತ್ಕೊಂಡಿದ್ದೀನಿ. ನನಗೆ ಫುಲ್ ನರ್ವಸ್ನೆಸ್ ಆಗ್ತಾ ಇದೆ. ಎಲ್ಲ ನೇಮ್ಸ್, ಎಲ್ಲ ಸ್ಟೋರೀಸ್, ಎಲ್ಲ ತಲೆಯಲ್ಲಿ ಈ ಥರ ಸುತ್ತಾಡ್ತಾ ಇದೆ ಎಕ್ಸಾಕ್ಟ್ಲಿ ರೈಟ್ ನೌ. ಬಟ್ ಐ ಸ್ಟಾರ್ಟ್ ಫ್ರೆಶ್ ಲೈಕ್ ದ ಫಸ್ಟ್ ಫಿಲ್ಮ್ ಆಫ್ ಮೈನ್. ಫಸ್ಟ್ಲಿ ನಾಗತಿಹಳ್ಳಿ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಕ್ಯಾರೆಕ್ಟರ್. ಯಾಕಂದರೆ ಈ ಥರ ಕ್ಯಾರೆಕ್ಟರ್ ನಾನು 13 ಇಯರ್ಸ್ ಕರಿಯರಲ್ಲಿ ನನಗೆ ಸಿಗಲಿಲ್ಲ. ಆ್ಯಂಡ್ ಐ ಆಮ್ ಹ್ಯಾಪಿ ಐ ಡಿಡ್ ನಾಟ್ ಫೈಂಡ್ ಇಟ್, ಬಿಕಾಸ್ ಈ ಕ್ಯಾರೆಕ್ಟರ್ನ ಹ್ಯಾಂಡಲ್ ಮಾಡೋಕ್ಕೆ ಆ್ಯಕ್ಚುಲಿ ಸ್ವಲ್ಪ ಮೆಚ್ಯೂರಿಟಿ ಬೇಕು. ಆ್ಯಂಡ್ ಐ ಡೋಂಟ್ ಥಿಂಕ್ ಐ ಹ್ಯಾಡ್ ದ್ಯಾಟ್ ಬಿಫೋರ್. ಐ ವುಡ್ ಹ್ಯಾವ್ ಸ್ಪಾಯ್ಲ್ಡ್ ದ ಕ್ಯಾರೆಕ್ಟರ್. ಮೆಚ್ಯೂರಿಟಿ ಆಫ್ ದ ಕ್ಯಾರೆಕ್ಟರ್, ಲ್ಯಾಂಗ್ವೇಜ್ ಮೇಲೆ ಕಂಟ್ರೋಲ್ ಇರಬೇಕು, ಸ್ಪೆಷಲಿ ಫಾರ್ ದಿಸ್ ಕ್ಯಾರೆಕ್ಟರ್. I think that was one point where me and sir were like, sir, ಈ ಜನ್ರೇಷನಲ್ಲಿ ಯಾರು ಎಕ್ಸೆಪ್ಟ್ ಮಾಡ್ತಾರೆ ಈ ವರ್ಡ್ನ? ದೆನ್ our Sameer and our Nisar, Shivu, we all were like sitting and we were trying to bridge the gap between me and sir. Okay, sir, okay. So then I was actually getting convinced at most of the points, because Ali, his experience ಬರುತ್ತೆ, his storytelling, his narration ಬರುತ್ತೆ, and I'm nothing in front of that. So it was a great experience working with sir. It was like a school. It was a schooling for me. And I hope I get good marks later. I got good marks from sir. Now the audience is also the real. Huh? Language ಮೇಲೆ ಕಂಟ್ರೋಲ್ ಇರಬೇಕು. ಆ್ಯಕ್ಟರ್ ಅಲ್ವಾ, ಬರುತ್ತೆ. ಆ್ಯಕ್ಟಿಂಗ್ ಮಾಡೋ ಟೈಮಲ್ಲಿ ಬರುತ್ತೆ, ಡಬ್ಬಿಂಗ್ ಮಾಡೋ ಟೈಮಲ್ಲಿ ಬರುತ್ತೆ. that's the part of our job. ಸೊ ಬರಲೇಬೇಕು. So if of course I'm not saying I'm 100%, but I think 60% if I cross, I feel I'm like passing it with high numbers. And my co-stars, amazing. I think we were more I was enjoying the shoot because of them. ಅಲ್ಲಿ ತುಂಬ ಕಷ್ಟಪಟ್ಟು ನಾವು ಸಿನಿಮಾ ಮಾಡಿದ್ದೀವಿ, ಬಿಕಾಸ್ ಟೆಂಪರೇಚರ್, ವೆದರ್, ನಥಿಂಗ್ ವಾಸ್ ಆ್ಯಕ್ಚುಲಿ ವೆರಿ ಸಪೋರ್ಟಿವ್ ಎಕ್ಸೆಪ್ಟ್ ಫಾರ್ ದ ಪೀಪಲ್ ಆ್ಯಂಡ್ ದ ಟೀಮ್. So my technical team of this film, each and every person, from the lighting department to the production, everything was, they are the stars of the film. They have taken the film on their shoulders. So happy for them. Thank you to them. And my co-stars, I love them because they have been so supportive, and so like a friendly thing. It just went off. It was not like a pressure because of them. So thank you Niruk, thank you Prithvi, and I hope our chemistry is seen more on the screen. Yeah, who else to thank? Thank you all for listening to me, and thank you in advance for supporting the film.
ಥ್ಯಾಂಕ್ ಯು. ಥ್ಯಾಂಕ್ ಯು. ಎಲ್ಲರೂ ಮಾತಾಡಿದ್ದಾರೆ. ಈಗ ನಾನು ಏನೇ ಮಾತಾಡಿದ್ರು ಹಳೇದಾಗುತ್ತೆ, ಬಟ್ ಹಳೆ ಮಾತಿಂದನೇ ಹೊಸ ಮಾತು ಹುಟ್ಟೋದಲ್ಲ. ಕರೆಕ್ಟ್. ಏನಾದರೂ ಒಂದು ಹೊಸದಾಗಿ ಹುಟ್ಸೋಣ ಈಗ. ಬಟ್ ಭಾಳ ಖುಷಿ ಇದೆ. ಮೊದಲನೇದಾಗಿ ನಮ್ಮ ಅಮೇರಿಕಾ 2 ಚಿತ್ರತಂಡದ ಏಜಲ್ಲಿ ಹಿರಿಯರಾಗಿರುವಂತಹ ಮತ್ತು ಎನರ್ಜಿಯಲ್ಲಿ, ಹುಮ್ಮಸ್ಸಲ್ಲಿ, ಉತ್ಸಾಹದಲ್ಲಿ ನಮ್ಮೆಲ್ಲರಿಗಿಂತ ಯಂಗೆಸ್ಟ್ ಆಗಿರುವಂತಹ ಮೇಸ್ಟ್ರಿಗೆ ನಾನು ಧನ್ಯವಾದ ಹೇಳ್ತೀನಿ. ಬಿಕಾಸ್ ಖಂಡಿತವಾಗಲೂ ಕನ್ನಡ ಚಿತ್ರರಂಗದಲ್ಲಿ ಪ್ರೇಮ ಕಾವ್ಯಗಳಲ್ಲಿ ಅಥವಾ ಲವ್ ಸ್ಟೋರೀಸ್ಗಳಲ್ಲಿ ಅಥವಾ ಮ್ಯೂಸಿಕಲ್ ಹಿಟ್ಗಳಲ್ಲಿ ಅಗ್ರಗಣ್ಯ ಸ್ಥಾನದಲ್ಲಿ ನಿಲ್ಲುವಂತಹ ಸಿನಿಮಾಗಳಲ್ಲಿ ಒಂದು ಅಮೇರಿಕಾ. ಸೊ ಅದರ ಪಾರ್ಟ್ 2 ಅಲ್ಲಿ ನಮಗೆ ಅವಕಾಶ ಸಿಕ್ಕಿರೋದು ಖಂಡಿತವಾಗ್ಲೂ ಆ್ಯಸ್ ಅನ್ ಆ್ಯಕ್ಟರ್ ನನ್ನ ಸೌಭಾಗ್ಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಒಂದು 15-20 ವರ್ಷ ಆದಮೇಲೆ ಮತ್ತೆ ಸ್ಕೂಲಲ್ಲಿರುವಂಥ ಅನುಭವ ನನಗೆ ಮೇಸ್ಟ್ರ ಫಿಲ್ಮಲ್ಲಿ ಅನಿಸಿದ್ದು. ಅಂದರೆ ಸ್ಕೂಲಲ್ಲೆಲ್ಲ ಸ್ವಲ್ಪ ಫೇವ್ರೆಟ್ ಟೀಚರ್ ಇದ್ದರೆ, ಫೇವ್ರೆಟ್ ಸರ್ ಇದ್ದರೆ ಅವ್ರ ಹತ್ರ ಬೇಷ್ ಅನ್ಸ್ಕೊಳ್ಳೋದು, ಗುಡ್ ಅನ್ಸ್ಕೊಳ್ಳೋದೆಲ್ಲ ಇರುತ್ತಲ್ಲ. ಸೊ ಚೆನ್ನಾಗಿ ಆ್ಯಕ್ಟ್ ಮಾಡಿದಾಗ ಗುಡ್ ಅಂತ ಇದ್ರು ಅವರು, ಜಾಸ್ತಿ ಏನು ಅಂತ ಇರಲಿಲ್ಲ. ಸೊ ಗುಡ್ ಅಂದಾಗಲೇ ನಂಗೆ ಭಾಳ ಖುಷಿ ಆಗ್ತಾ ಇತ್ತು, ಒಂಥರ ಏನೋ ಒಂದು ಖುಷಿ. ಡೆಫಿನೆಟ್ಲಿ ತುಂಬ ಎಂಜಾಯ್ ಮಾಡಿದ್ದೀನಿ. ಆ್ಯಂಡ್ ಅವರ ಎನರ್ಜಿ ಏನು ಅಂತ ನನಗೆ ಗೊತ್ತಾಗಿದ್ದು ನಾನು ಡೈರೆಕ್ಷನ್ ಮಾಡಿದಾಗ. ಇತ್ತೀಚೆಗೆ ನಾನು ಒಂದು ಡೈರೆಕ್ಷನ್ ಮಾಡಿದೆ, ಆವಾಗ ಗೊತ್ತಾಯಿತು ಅವರು ಯಾವ ಲೆವೆಲ್ಗೆ ಒಂದು ಎನರ್ಜಿ ಇಟ್ಕೊಂಡು ಆ ಕಮ್ಮಿ ಟೆಂಪರೇಚರ್. ನನಗೆ ಈಗಲೂ ನೆನಪಿದೆ, ಯಾವುದೋ ಒಂದು ಶಾರ್ಟ್ ಸಣ್ಣ ಹೋಗುತ್ತಾ ಏನೋ ಅಂತ ಗೊತ್ತಿಲ್ಲ, ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲಿತ್ತು ಕ್ಯಾಮ್ರಾ, ಸರ್ ಓಡ್ತಾ ಇದ್ದಾರೆ ಶಾರ್ಟ್ ತಗೋಬೇಕು ಅಂತ. ಸೊ ಅದು ನಮ್ಮಂಥ ಯಂಗ್ಸ್ಟರ್ಸ್ಗೆ ಖಂಡಿತವಾಗ್ಲೂ ತುಂಬ ಇನ್ಸ್ಪೈರಿಂಗ್ ವಿಷಯ. ಬಹಳ ಅಂದರೆ ಬಹಳ ಕಲ್ತಿದ್ದೀನಿ ಈ ಸಿನಿಮಾದಿಂದ. ಅಮೇರಿಕಾ ಒಂದು ಅದ್ಭುತವಾದ ಅನುಭವ, ಸ್ಪೆಷಲಿ ಆ ಅನುಭವ ಎಲ್ರಿಗೂ ಆಗಬೇಕು. ಎಲ್ರಿಗೂ ನಾನು ಯೂಶಲಿ ಇಂಗ್ಲೀಷ್ ಫಿಲ್ಮ್ಸ್, ಹಾಲಿವುಡ್ ಫಿಲ್ಮ್ಸ್ ಎಲ್ಲ ಜಾಸ್ತಿ ನೋಡೋದ್ರಿಂದ ಆ ಲೊಕೇಶನ್ಸ್ಗೆಲ್ಲ ಹೋಗ್ಬೇಕಲ್ಲ ಅಂತ ಒಂದು ಭಾಳ ಆಸೆ ಇತ್ತು. ಸೊ ಆ ಆಸೆ ಈ ಸಿನಿಮಾದಿಂದ ಈಡೇರಿದೆ. ಅದ್ಭುತವಾದ ಕೋ ಸ್ಟಾರ್ಸ್. ನಿರೂಪಾಯಿ ನಮ್ಮೂರವರೇ, ಆದರೆ ನಾನು ಭೇಟಿಯಾಗಿದ್ದವ್ರನ್ನ ಅಮೇರಿಕಾದಲ್ಲಿ. ನಿರೂಪ್ ಸರ್ ಒಂದು ಬ್ರದರ್ ಥರ ನನಗೆ ಬಹಳ ಆತ್ಮೀಯರಾಗಿದ್ದು. ಮೊದಲನೇ ದಿನದಿಂದ ಅದೊಂದು ವೈಬ್ ಮ್ಯಾಚ್ ಆಯಿತು. ಆ್ಯಂಡ್ ಅದ್ಭುತವಾದ ಆ್ಯಕ್ಟರ್, ಸ್ಫುರದ್ರೂಪಿ ಆ್ಯಕ್ಟರ್ ಆ್ಯಂಡ್ ವೆರಿ ಮೆಚ್ಯೂರ್ ಆ್ಯಕ್ಟರ್. ಸೊ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ದು ಬಹಳ ಖುಷಿಯಾಗಿದೆ. ಇನ್ನಷ್ಟು ಸಿನಿಮಾಸ್ಗಳು ಮಾಡಬೇಕು, ಬಟ್ ನಮ್ಮ ಹೈಟ್ ಮ್ಯಾಚ್ ಆಗಲ್ಲ. ಆ್ಯಂಡ್ ಯೂಶ್ವಲಿ ಹೀರೋಯಿನ್ ಜೊತೆ ಆ್ಯಕ್ಟ್ ಮಾಡಿದ್ದು ತುಂಬ ಖುಷಿಯಾಗಿತ್ತು ಅಂತ ಹೇಳ್ತಾರೆ. ನನಗೆ ಆ್ಯಕ್ಚುಲಿ ಕಷ್ಟ ಆಯಿತು ಇವ್ರ ಜೊತೆ ಆ್ಯಕ್ಟ್ ಮಾಡೋದು. ಬಿಕಾಸ್ ಭಾಳ ಇದೇನೋ ಗೊತ್ತಿಲ್ಲ, ಈ ಸಿನಿಮಾದಲ್ಲಿ ಯಾವುದೋ ಕೋರ್ಸ್ ಎಲ್ಲ ಮಾಡ್ಕೊಂಡು ಬಂದಿದ್ರಂತೆ ಅವರು ಈ ಸಿನಿಮಾ ಮಾಡೋ ಮೊದಲು. ಭಾಳ ಮೈನ್ಯೂಟ್ ಡೀಟೇಲ್ಸ್ ಎಲ್ಲ ತುಂಬ, ಅಂದರೆ ಆ್ಯಕ್ಟರ್ಸ್ ಅಂತ ಆ್ಯಕ್ಟಿಂಗ್ ಈಸ್ ನಥಿಂಗ್ ಬಟ್ ಗಿವ್ ಆ್ಯಂಡ್ ಟೇಕ್ ಅಲ್ವಾ. ಸೊ ಇವ್ರು ಸ್ವಲ್ಪ ಜಾಸ್ತಿನೇ ಕೊಡ್ತಾಯಿದ್ರು, ನಮಗೆ ಕೊಡೋಕ್ಕೆ ಕಷ್ಟ ಆಗ್ತಾ ಇತ್ತು. ಸೊ ಶಾನ್ವಿ ಡೆಫಿನೆಟ್ಲಿ ವಂಡರ್ಫುಲ್ ಪರ್ಫಾರ್ಮೆನ್ಸ್. ಆ್ಯಂಡ್ ನಿರೂಪ್ ಸರ್ ಅಷ್ಟೇ. ಆ್ಯಂಡ್ ಎಲ್ಲ ಟೆಕ್ನಿಷಿಯನ್ಸ್, ಯೂಶಲಿ ದೃಶ್ಯಕಾವ್ಯ ಅಂತ ಹೇಳ್ತೀವಿ, ದೃಶ್ಯಕಾವ್ಯ ಅಂತ ಸುಮ್ಮನೆ ಹೇಳೋದಕ್ಕಾಗಲ್ಲ, ಕ್ಯಾಮ್ರಾಮ್ಯಾನ್ ಕವಿ ಆಗಿರಬೇಕು. ಸೊ SK ಸರ್ ನಮ್ಮ ಕನ್ನಡ ಚಿತ್ರರಂಗದ ಆಸ್ತಿ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ, ಅಂಥ ಅದ್ಭುತವಾದ DOP ಅವರು. ಆ್ಯಂಡ್ ಶ್ರೀ ಕ್ರೇಜಿ ಮೈಂಡ್ಸ್ ಅವರು ಒಳ್ಳೆ ಎಡಿಟರ್ ಹೇಗೆ ಅಂತ ನನಗೆ ಗೊತ್ತಾಗಿದೆ ಅಂತ ಹೇಳಿದ್ರೆ, ಎಲ್ಲರಿಗೂ ಗೊತ್ತು US ಹೋಗೋಕ್ಕೆ ಒಂದು 16 ಗಂಟೆ ಬೇಕು. ನಾನು ಅವರು ಜೊತೆಲಿ ಇದ್ದಿದ್ದರಿಂದ ಒಂದು ಕಿಟಕಿ ಪಕ್ಕ ಬಸ್ನಲ್ಲಿ ಕೂತಂಗಲ್ಲ ನಿಂತ್ಕಂಗೆ ಮಾತಾಡ್ತಾ ಇದ್ವಿ. 16 ಗಂಟೆ 2 ಗಂಟೆಲಿ ಹೋದಂಗೆ ಅನಿಸ್ತು. ಸೊ ಒಳ್ಳೆ ಎಡಿಟ್ರಿ ಅವರು, ಖಂಡಿತವಾಗ್ಲೂ ಡೆಫಿನೆಟ್ಲಿ ಹಸ್ ಡನ್ ಗ್ರೇಟ್ ವರ್ಕ್ಸ್. ಬಟ್ ಐ ಎಂಜಾಯ್ಡ್. ಆ್ಯಂಡ್ ನಿಸಾರ್ ಬಾಯ್